ಅಂದ್ರೆ ಬಣ್ಣ ಚಿಕಿತ್ಸೆಯಲ್ಲಿ ಏನು ಆಗಲ್ಲ ಅಂತ ಅನ್ಕೊಂಡಿದ್ದವರು ಈ ಚಿಕಿತ್ಸೆಲ್ಲ ಅಷ್ಟೊಂದೆಲ್ಲ ಆಗೋಯ್ತಲ್ಲ ಅಂದಾಗ ಅದ್ಭುತ ಅಂತ ಅನ್ಸುತ್ತೆ ಅದು. ನಿಜ ಹೇಳೋದು ಸರ್. ಈಗ ನೀವು ಕೂಡ ಹೇಲರ್ ಆಗಿ ಎಲ್ಲಿ ಕೆಲಸ ಮಾಡ್ತಿದ್ರಿ? ನಾನು ನಮ್ಮ ಮನೆಯಲ್ಲೇ JP ನಗರ ಮೊದಲ ಹಂತದಲ್ಲಿ ಮನೆ ಇದೆ, ಬರ್ತಿರ್ತಾರೆ. ನಾನು ಏನಂತಂದ್ರೆ ಇಟ್ಸ್ ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಇಂದ ಬರೋದು. ಒಬ್ರಿಗೂ ಬಂದು ಹೋಗ್ತಾರೆ, ಅವ್ರು ತುಂಬಾ ಇದಾಗಿದೆ ಸರ್, ನಮ್ಮ ಅತ್ತಿಗೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ, ನಮ್ಮ ಸ್ನೇಹಿತರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬರ್ತಾರೆ. ಸೊ ಹಾಗೆ ನಡೀತದೆ. ಓಕೆ, ಒಂದು ಪ್ರೋಟೋಕಾಲ್ ಹೇಳ್ತೀರಾ? ಇತ್ತೀಚೆಗೆ ನಾನು ಇದನ್ನ ಮಾಡಿದಂತ ಒಂದು ಪ್ರೋಟೋಕಾಲ್ ಏನಂದ್ರೆ ಅಸ್ತಮಾ ಅಂತ ಹೇಳಿ. ನಿಮ್ಗೆ ಗೊತ್ತಿರ್ಬೋದು, ಕೆಲವೊಬ್ಬರಿಗೆ ಈ ಚೇಂಜ್ ಆಫ್ ಸೀಸನ್ ನಲ್ಲಿ ಅಥವಾ ಡಸ್ಟ್ ಅಲರ್ಜಿನಲ್ಲಿ ಅಥವಾ ಯಾವುದೋ ಒಂದು ಅಲರ್ಜಿಕ್ ಪದಾರ್ಥನ ಸೇವನೆ ಮಾಡಿದಾಗ ಟ್ರಿಗರ್ ಆಗತ್ತೆ. ದಿ ಬ್ರಾಂಕಿಯಲ್ಸ್ ಅದು ಏನಿದೆಯಲ್ಲ ಅವೆಲ್ಲ ಚಿಕ್ಕದಾಗಿ ದಿ ವಿಂಡ್ ಪೈಪ್ ರೆಡ್ಯೂಸಸ್. ಅದು ಹಾಗಾಗಿ ಇಟ್ ಗಿವ್ಸ್ ರೈಸ್ ಟು ಅಸ್ತಮಾ, ವೀಸಿಂಗ್ ಅಂತ ಹೇಳ್ತಾರೆ. ಬ್ರೀದಿಂಗ್ ಔಟ್ ಟೈಮ್ ಅಲ್ಲಿ ವೀಸಿಂಗ್ ಸೌಂಡ್ ಬರುತ್ತೆ, ಸೊಯ್ ಅಂತ. ಅದು ತುಂಬಾನೇ ಕಷ್ಟಕರವಾದದ್ದು. ಆಕ್ಚುಲಿ ನನಗೆ ಚಿಕ್ಕವನಿದ್ದಾಗ ನನಗೂ ಕೂಡ ಇತ್ತದು. ಸೊ ಇತ್ತೀಚೆಗೆ ಬರ್ಬರ್ತಾ ಅದನ್ನು ಕೂಡ ನಾನು ಕೆಲವೊಂದು ಕಮ್ಮಿ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಒಂದು ಪ್ರೋಟೋಕಾಲ್ ಬಂತು. ಅವರು ಹೇಳಿದ್ರು, ಸರ್ ಈ ತರ ಸೀಸನ್ ಚೇಂಜ್ ಆದಾಗ ಬರ್ತಾ ಇರುತ್ತೆ, ಹೇಗ್ ಮಾಡೋದು ಅಂತ. ನಾನು ಅವ್ರಿಗೆ ಹೇಳಿದೆ, ಇದು ಕಲರ್ ಥೆರಪಿ ಬಗ್ಗೆ ಸ್ವಲ್ಪ ಅವ್ರಿಗೆ ಇಂಟ್ರೊಡಕ್ಟರಿ ಟಾಕ್ ಕೊಟ್ಬಿಟ್ಟು ಇದನ್ನು ಮಾಡ್ತೀನಿ ನೋಡಿ ನೀವು ಅಂತ. ಸೊ ಅದ್ರ ಪ್ರಕಾರನ ಮಾಡಿದ್ರು ಅವರು. ಇದರಲ್ಲಿ ನೋಡಿ, ಇಲ್ಲಿ ನೋಡಿ, ಇದಕ್ಕೆ ಈ ಪುಸ್ತಕದಲ್ಲೇನೆ ಅದರ ಪ್ರೋಟೋಕಾಲ್ ಕೂಡ ಇದೆ. ಸೊ ಇದರಲ್ಲಿ ನೋಡಿ, ಇದು ಸುಜೋಕು ಥೆರಪಿ ಪ್ರಕಾರ ಇಲ್ಲಿ ಏನು ಕಾಣಿಸುತ್ತಲ್ಲ, ಇದು ನಾನು ಕೈಯಲ್ಲೇ ತೋರಿಸ್ತೇನೆ. ಇದು ಹೆಡ್ಡು, ಇದು ಎದೆ, ಪುಪ್ಪುಸ, ಹೃದಯ, 2 ಕಾಲು 2 ಕೈಗಳು. ಸೊ ಇದರ ಅರ್ಥವಾಗಿ ಸುಜೋಕು ಪ್ರಕಾರ ಲಂಗ್ ಅಲ್ಲ, ಈ ಅಸ್ತಮಾ ಅಟ್ಯಾಕ್ ಆಗೋದ್ರೆ ಇಟ್ ಅಫೆಕ್ಟ್ಸ್ ಲಂಗ್. ಸೊ ಲಂಗ್ ನಲ್ಲಿ ನಾವು ಅದನ್ನ ಸ್ಪೇಸ್ ಜಾಸ್ತಿ ಮಾಡಿದಾಗ ನ್ಯಾಚುರಲಿ ದ ಪ್ರೆಷರ್ ಆನ್ ದಿ ಲಂಗ್ಸ್ ರೆಡ್ಯೂಸಸ್. ಸೊ ಈ ಕಾನ್ಸೆಪ್ಟ್ ಮೇಲೆ ಆಕಾಶ ತತ್ವನಲ್ಲಿ ಹೆಚ್ಚು ಮಾಡುವಂಥದ್ದು ವೈಲೆಟ್ ಕಲರ್ ಇದೆ. ಆಮೇಲೆ ಅದಕ್ಕೆ ಎನರ್ಜಿ ಇಂಪಾರ್ಟ್ ಮಾಡುವಂತ ಕಲರ್ಗಳನ್ನು ಕೊಟ್ಟು, ಮತ್ತು ಈ ಸುಜೋಕು ಥೆರಪಿ ಪ್ರಕಾರ ನೋಡಿ, ಇಲ್ಲಿ ಅಸ್ತಮಾಗೆ ಇಲ್ಲಿ ಅದಕ್ಕೆ ಲಂಗ್ಸ್ಗೆ ಅಫೆಕ್ಟ್ ಮಾಡುವಂತಹ ಪೇರೆಂಟಲ್ ಆರ್ಗನ್ ಏನಿದೆಯಲ್ಲ, ಕಿಡ್ನಿ, ಅಲ್ಲಿ ಕೂಡ ನಾವು ಅದ ಮೂಲವಾದ ಆ ಸಮಸ್ಯೆಯನ್ನು ಹುಡುಕ್ಬಿಟ್ಟು ಕಿಡ್ನಿಗೂ ಕೂಡ ಪ್ರೋಟೋಕಾಲ್ಗಳನ್ನ ಅಲ್ಲಿ ಹಾಕ್ತಿವಿ. ಅದ್ರ ಪ್ರಕಾರ ಆ ಅಸ್ತಮಾ ಆದಂತ ಜಾಗ ಏನ್ ಲಂಗ್ ಇದೆಯಲ್ಲ, ಅದಕ್ಕೆ ಎನರ್ಜಿ ಫ್ಲೋ ಆಗಿಬಿಟ್ಟು ದಿ ಲೆವೆಲ್ ಆಫ್ ವೀಸಿಂಗ್ ಕಮ್ಸ್ ಡೌನ್. ಇದನ್ನು ಕೂಡ 4 ರಿಂದ 6 ಗಂಟೆನಲ್ಲಿ ಇದು ಪರಿಣಾಮ ಕೊಟ್ಟದ್ದನ್ನ ನಾನು ಸ್ವತಃ ನೋಡಿದ್ದೇನೆ, ಒಂದೇ ದಿನಕ್ಕೆ. ಆಮೇಲೆ ಮತ್ತೆ ಅವರು ಮತ್ತೆ ಏನೋ ಒಂದು ತಿಂದಿದ್ದೀನಿ ಅಂತ ವಾಪಸ್ ಬಂದ್ರು, ನೀವು ಮತ್ತೆ ಇದನ್ನ ಹಾಕಿ ಅಂತ ರಿಪೀಟ್ ಮಾಡಿದೆ. ಸೊ ಇದ್ರಲ್ಲಿ ಒಂದು ನಾವು ಗಮನಿಸ್ಬೇಕು ಸರ್, ಬರೀ ನಾವು ಕಲರ್ ಹಾಕಿದೀವಿ ಹೋಗಿದೀವಿ, ಆದ್ರಿಂದ ನಾನು ಐ ಕ್ಯಾನ್ ಬಿ ರೂತ್ಲೆಸ್ ಅಂಡ್ ಕೇರ್ಲೆಸ್ ಇನ್ ಮೈ ಈಟಿಂಗ್ ಹ್ಯಾಬಿಟ್ಸ್ ಆಗಬಾರ್ದು. ಅದು ತುಂಬಾ ಮೇಂಟೈನ್ ಮಾಡಿ, ನೀವು ನಿಮ್ಮದಾದ ಒಂದು ಜವಾಬ್ದಾರಿನೂ ಇದೆ. ನಿಮ್ಮ ದೇಹಕ್ಕೆ ಸರಿಯಾದ ಮಾತ್ರ ಈ ಕಲರ್, ನಾವು ಕಲರ್ ಥೆರಪಿಯಿಂದ ಕಷ್ಟಪಟ್ಟು ನಾವು ಅದನ್ನ ಸರಿದಾರಿಗೆ ತಂದಿರ್ತೇವೆ. ಸಪೋಸ್ ಯು ಸ್ಟೇ ಅವೇ ಬೈ ಟೇಕಿಂಗ್ ದ ಮಾಡ್ಕೊಂಡು ಬಂದ್ಬಿಟ್ಟು, ಎಕ್ಸಾಕ್ಟ್ಲಿ ದಟ್ಸ್ ಹೌ ಇಟ್ ಈಸ್. ಇಟ್ಸ್ ಅ ವಂಡರ್ಫುಲ್ ಥೆರಪಿ, ಎಲ್ರಿಗೂ ಸಹಕಾರಿ ಆಗ್ತದೆ. ದಯವಿಟ್ಟು ಎಲ್ಲರೂ ಇದನ್ನ ನೀವು ಮನೆಯಲ್ಲಿ ತಪ್ಪದೇ ಈ ಪುಸ್ತಕವನ್ನ ಇಟ್ಕೊಳ್ಳಿ. You will not regret for having this book. In fact, you will start loving this book, and then you see how the health of all your family members change once you start following it in a genuine way. Yes sir. ಸೊ ಈ ಥರ 106 ಪ್ರೋಟೋಕಾಲ್ಸು ಈ ಪುಸ್ತಕದಲ್ಲಿದೆ. 2ನೇ ಆವೃತ್ತಿ ರಿಲೀಸ್ ಆಗಿರುವಂಥದ್ದು 2026ರಿಂದ ಹೊಸದಾಗಿ ಹೊಸ ಒಂದು ಆರೋಗ್ಯಪೂರ್ಣವಾಗಿ ನಿಮ್ಮ ಮನೆಗೆ ಸಿಗಲಿ ಅನ್ನುವಂಥದ್ದು. ಡಾಕ್ಟರ್ ಬಸವರಾಜ್ ಅವರು ಬರೆದಿರುವಂತಹ ಲೇಖಕರು ಡಾಕ್ಟರ್ ಬಸವರಾಜ್ ಕೆ ಅವರು ಬರೆದಿರುವಂಥ ಬಣ್ಣ ಥೆರಪಿ, ಕಲರ್ ಥೆರಪಿ ಪುಸ್ತಕ ಆವೃತ್ತಿ 2. ಇದು ರೈಟ್ ನ್ಯೂಸ್.